I've been sharing with you about divine acceleration. ನಾನು ನಿಮ್ಮ ಸಂಗಡ ದೈವಿಕ ವೇಗವರ್ಧನೆ ಬಗ್ಗೆ ಹಂಚಿಕೊಳ್ತಾ ಇದ್ದೇನೆ. In Deuteronomy 28:2, I've been sharing with you about divine acceleration. ಧರ್ಮೋಪದೇಶ ಕಾಂಡ 28:2ನೇ ವಚನದ ಅನುಸಾರವಾಗಿ ನಾನು ನಿಮ್ಮೊಟ್ಟಿಗೆ ದೈವಿಕ ವೇಗವರ್ಧನೆ ಬಗ್ಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. Your blessings will overtake you. ನಿಮ್ಮ ಆಶೀರ್ವಾದಗಳು ನಿಮ್ಮನ್ನು ಮೀರಿ ಮುಂದಕ್ಕೆ ಓಡುತ್ತದೆ. You are no longer going to go after your blessings. Your blessings are going to overtake your life. ನೀವು ಆಶೀರ್ವಾದಗಳ ಹಿಂದೆ ಓಡಿ ಹೋಗುವುದಿಲ್ಲ, ಆದರೆ ಆಶೀರ್ವಾದಗಳು ನಿಮ್ಮನ್ನು ಬೆನ್ನಟ್ಟಿ ಬರುತ್ತದೆ. Few weeks back I shared with you divine acceleration brings swift blessings. ಕೆಲವು ವಾರದ ಹಿಂದೆ ನಾನು ನಿಮಗೆ ಹಂಚಿಕೊಂಡೆ ದೈವಿಕ ವೇಗವರ್ಧನೆ ನಿಮಗೆ ತ್ವರಿತವಾದ ಆಶೀರ್ವಾದಗಳನ್ನು ತರುತ್ತದೆ. I shared with you divine acceleration will manifest miracles when you operate by faith. ನೀವು ವಿಶ್ವಾಸದಲ್ಲಿ ಕ್ರಿಯೆ ಮಾಡಿದಾಗ ದೈವಿಕ ವೇಗವರ್ಧನೆ ನಿಮಗೆ ಅದ್ಭುತಗಳನ್ನು ಪ್ರಕಟಿಸುತ್ತದೆ. God is not a God, just a God of second chance. ದೇವರು ಎರಡನೇ ಅವಕಾಶದ ದೇವರು ಮಾತ್ರ ಅಲ್ಲ, He is a God of restoration. ಆತನು ಪುನರ್ಸ್ಥಾಪನೆಯ ದೇವರು. I want you to understand what I told you just now. ನಾನು ಈಗ ಹೇಳಿದನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. God is not a God, just a God of second chance. ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡುವ ದೇವರು ಮಾತ್ರ ಅಲ್ಲ. Everybody understood? ಎಲ್ಲರಿಗೂ ಅರ್ಥ ಆಯ್ತಾ? God is not a God of just a second chance. ಇನ್ನೊಂದು ಅವಕಾಶ ಒಂದು ಆವರ್ತಿಯನ್ನು ಉಂಟು ಮಾಡಿಕೊಡುವ ದೇವರ ಮಾತ್ರ ಅಲ್ಲ, But God is a God of restoration. ಆಮೆನ್ ಆಮೆನ್. ಆದ್ರೆ ದೇವರು ಆತನು ಪುನರ್ ಸ್ಥಾಪಿಸುವ ದೇವರಾಗಿದ್ದಾನೆ. You understand? ನಿಮಗೆ ಅರ್ಥವಾಯ್ತಾ? You will go and tell if your son failed in the exam, oh principal, please give a second chance to my son. ನಿಮ್ಮ ಮಗ ಏನಾದ್ರೂ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನೀವು ಹೋಗಿ ಪ್ರಿನ್ಸಿಪಲ್ ಬಳಿ ಕೇಳ್ತೀರಾ, ದಯಮಾಡಿ ಇನ್ನೊಂದು ಚಾನ್ಸ್ ಅನ್ನು ಕೊಡಿ ನಮ್ಮ ಮಗನಿಗೆ ಅಂತ. But God does not give you a second chance. ಆದ್ರೆ ದೇವರು ನಿಮಗೆ ಇನ್ನೊಂದು ಅವಕಾಶವನ್ನು ಕೊಡುವುದಿಲ್ಲ. But God will restore you into the highest level. ಆಮೆನ್ ಆಮೆನ್. ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಪುನರ್ ಸ್ಥಾಪಿಸುವನು. Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟಿ ಆತನನ್ನು ಸ್ತುತಿಸಿರಿ. God's restoration does not give you back what you have lost. ದೇವರ ಪುನರ್ಸ್ಥಾಪನೆ ಅಂತ ಹೇಳಿದಾಗ ನೀವು ಏನನ್ನು ಕಳೆದುಕೊಂಡರೋ ಅದನ್ನು ದೇವರು ಹಿಂತಿರುಗಿ ಕೊಡುವುದಿಲ್ಲ. Everybody listen carefully. ಎಲ್ಲರೂ ಗಮನವಿಟ್ಟು ಕೇಳಿಸಿಕೊಳ್ಳಿ. God does not give you back what you have lost. ನೀವು ಏನನ್ನು ಕಳೆದುಕೊಂಡರೋ ಅದನ್ನು ದೇವರು ಹಿಂತಿರುಗಿ ಕೊಡುವುದಿಲ್ಲ. But God restores with a higher version. ಆದ್ರೆ ದೇವರು ಇನ್ನು ಉನ್ನತ ಮಟ್ಟದಲ್ಲಿ ಉತ್ತಮವಾದದ್ದನ್ನು ಮತ್ತೆ ನಿಮಗೆ ಪುನರ್ಸ್ಥಾಪಿಸುವನು. Somebody praise him. ಯಾರಾದ್ರೂ ಆತನನ್ನು ಸ್ತುತಿಸಿ. God does not restore and gives you something second best. ಏನೋ ಎರಡು ಚೆನ್ನಾಗಿರೋದು ಆ ಮಟ್ಟದಲ್ಲಿ ದೇವರು ನಿಮಗೆ ಕೊಡುವುದಿಲ್ಲ. But God is going to restore everything back to you by his mighty power. ಆದ್ರೆ ದೇವರು ಆತನ ಶಕ್ತಿಯುತವಾದ ಬಲದಿಂದ ಎಲ್ಲವನ್ನು ಮತ್ತೆ ನಿಮಗೆ ಪುನರ್ ಸ್ಥಾಪಿಸುವನು. And what God gives to you ದೇವರು ನಿಮಗೆ ಏನನ್ನು ಕೊಡುತ್ತಾನೋ will be filled with his blessings and favor. ಆಮೆನ್ ಆಮೆನ್. ಆತನ ಆಶೀರ್ವಾದಗಳು ಆತನ ದಯದಿಂದ ತುಂಬಿರುತ್ತದೆ ದೇವರು ಕೊಡುವುದು. Now I want you to understand two things. ಈಗ ನೀವು ಎರಡು ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. God's restoration is personal. ದೇವರ ಒಂದು ಪುನರ್ಸ್ಥಾಪನೆ ಅದು ಬಹಳ ಒಂದು ವೈಯಕ್ತಿಕವಾದ ಕಾರ್ಯವು. Everybody say personal. ವೈಯಕ್ತಿಕವಾಗಿದ್ದು. Everybody say personal. ಪರ್ಸನಲ್, ವೈಯಕ್ತಿಕ. Everybody say it's about me. ಅದು ನನ್ನ ಬಗ್ಗೆ. You lost something. ನೀವು ಏನೋ ಒಂದು ಕಳ್ಕೊಂಡ್ರಿ. You have lost something.
ನೀವು ಏನೋ ಒಂದು ಕಳ್ಕೊಂಡಿದ್ದೀರಿ. It's not about your family, your friends. No. It's about you personally. ನಿಮ್ಮ ಕುಟುಂಬದ ಬಗ್ಗೆಯೋ ನಿಮ್ಮ ಸ್ನೇಹಿತರ ಬಗ್ಗೆಯೋ ಅಲ್ಲ, ನೀವು ನಿಮ್ಮ ಸ್ವಂತ ವೈಯಕ್ತಿಕವಾದ ಜೀವನದಲ್ಲಿ ಕಳೆದುಕೊಂಡಿರುವುದು. He knows the specific areas in your life you have been damaged. ನೀವು ನಿಮ್ಮ ಜೀವಿತದಲ್ಲಿ ಯಾವ ಒಂದು ಪ್ರತ್ಯೇಕ ಭಾಗದಲ್ಲಿ ನಾಶ ಹೊಂದಿದ್ದೀರಾ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ. I'm talking about you personally. ನಿಮ್ಮ ಬಗ್ಗೆ, ನಿಮ್ಮ ಸ್ವಂತ ವೈಯಕ್ತಿಕ ಜೀವನ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. God knows ದೇವರಿಗೆಲ್ಲ ಗೊತ್ತು what the locust has eaten in your life. ನಿಮ್ಮ ಜೀವಿತದಲ್ಲಿ ಮಿಡತೆಗಳು ಏನನ್ನು ತಿಂದು ನಾಶ ಮಾಡಿದೆ ಅಂತ ದೇವರಿಗೆ ಗೊತ್ತು. Now imagine. ಈಗ ಯೋಚನೆ ಮಾಡಿ ನೋಡ್ರಿ. I want you to read this. He knows the specific areas in our lives. He knows the specific areas in our lives That have been damaged by the locusts. Your personal life. Your personal life. ನಿಮ್ಮ ವೈಯಕ್ತಿಕ ಸ್ವಂತ ಜೀವನದಲ್ಲಿ God knows ದೇವರಿಗೆಲ್ಲವೂ ಗೊತ್ತು. what people, how people have damaged your own life. ಜನರು ನಿಮ್ಮ ಸ್ವಂತ ಜೀವನವನ್ನು ಹೇಗೆ ನಾಶ ಮಾಡಿದಾರಂತ ದೇವರಿಗೆ ಗೊತ್ತಿದೆ. You trusted somebody. ನೀವು ಯಾರನ್ನೋ ನಂಬಿದಿರಿ, They damaged you. ಅವರು ಎಲ್ಲವನ್ನು ಸರಿ ಅಂದ್ರು. God knows that. ದೇವರಿಗೆ ಗೊತ್ತು. You understand? ನಿಮಗೆ ಗೊತ್ತು. God knows that. ನಿಮಗೆ ಗೊತ್ತಾ? So I am saying to you, your restoration is not comprehensive. That is second part. But your restoration is your own life. ದೇವರ ಪುನರ್ಸ್ಥಾಪನೆ ವಿಸ್ತಾರವಾಗಿರುವುದು ಮಾತ್ರ ಅಲ್ಲ, ಅದು ನಿಮ್ಮ ಪ್ರತ್ಯೇಕ ಜೀವನದಲ್ಲಿ ನೀವು ಪ್ರತ್ಯೇಕ ಭಾಗದಲ್ಲಿ ಯಾವುದು ನಾಶವಾಗಿದೆಯೋ ಅದರ ಮೇಲೆ ಹೊಂದಿದೆ. Read it. He knows the dreams that have been lost. He knows all the dreams that you had in your life. You have lost it. ನಿಮ್ಮ ಜೀವಿತದಲ್ಲಿ ಇದ್ದಿದ್ದ ಕನಸುಗಳನ್ನು ಯಾವುದು ನೀವು ಕಳೆದುಕೊಂಡಿದ್ದೀರೋ ಅದರ ಬಗ್ಗೆ ದೇವರಿಗೆ ಗೊತ್ತು. All the hopes you had about your future is lost. ನಿಮ್ಮ ಒಂದು ಭವಿಷ್ಯದ ಬಗ್ಗೆ ಇಟ್ಟುಕೊಂಡಿರುವ ನಂಬಿಕೆಗಳು ಎಲ್ಲವೂ ನಾಶವಾಗಿ ಹೋಗಿದೆ, ಕಳೆದು. Relationships have been broken. ಸಂಬಂಧಗಳು ಒಡೆದು ಹೋಗಿದೆವು. And God is saying, ದೇವರು ಹೇಳ್ತಾ ಇದ್ದಾರೆ, one by one, ಒಂದೊಂದಾಗಿ I will restore it to you. ನಾನು ಅದನ್ನು ನಿಮಗೆ ಪುನರ್ ಸ್ಥಾಪಿಸುವೆನು. ಆಮೆನ್. Somebody clap and praise Him. ಯಾರಾದರೂ ಕರಗಳನ್ನು ತಟ್ಟುತ್ತಾ ಆತನನ್ನು Praise Him right now. It's your personal life. ಅದು ನಿಮ್ಮ ವೈಯಕ್ತಿಕ ಸ್ವಂತ ಜೀವನ. 47 years I am doing ministry. 47 ವರ್ಷಗಳಿಂದ ನಾನು ಸೇವೆಯನ್ನು ಮಾಡುತ್ತಾ ಇದ್ದೇನೆ. Before many of you were born, I started ministry. ನೀವು ಅನೇಕರು ಇಲ್ಲಿ ಹುಟ್ಟು ಕೂಡ ಇರಲಿಲ್ಲ ನಾನು ಸೇವೆಯನ್ನು ಪ್ರಾರಂಭಿಸಿದಾಗ. I have built 900 churches in India. ನಾನು 900 ಸಭೆಗಳನ್ನು ಭಾರತ ದೇಶದಲ್ಲಿ ಕಟ್ಟಿದ್ದೇನೆ. I have traveled to 90 countries in the world. ನಾನು ಲೋಕದಲ್ಲಿ 90 ದೇಶಗಳಿಗೆ ಪ್ರಯಾಣ ಮಾಡಿ ಹೋಗಿದ್ದೇನೆ. I have trained 2 lakh people. 2 ಲಕ್ಷ ಜನರಿಗೆ ನಾನು ತರಬೇತಿಯನ್ನು ಕೊಟ್ಟಿದ್ದೇನೆ. Built so many churches. ಎಷ್ಟೊಂದು ಸಭೆಗಳನ್ನು ಕಟ್ಟಿದ್ದೇನೆ. People will hurt you. ಜನರು ನಿಮಗೆ ಬೇಜಾರು ಮಾಡುತ್ತಾರೆ. And God says, ದೇವರು ಹೇಳ್ತಾರೆ, personally, ವೈಯಕ್ತಿಕವಾಗಿ when you are hurt, ನೀವು ನೋವು ಅನುಭವಿಸಿದಾಗ, your dreams are broken, ನಿಮ್ಮ ಎಲ್ಲ ಕನಸುಗಳು ಒಡೆದು ಹೋದಾಗ, people have cut their relationships, ಜನರು ಅವರ ಸಂಬಂಧಗಳನ್ನು ಮುರಿದಾಕಿದ್ದಾರೆ, all your future is lost, ನಿಮ್ಮ ಭವಿಷ್ಯ ಎಲ್ಲ ಕಳೆದು ಹೋಗಿದೆ. I will build you personally. ನಾನು ವೈಯಕ್ತಿಕವಾಗಿ ನಿಮ್ಮನ್ನು ಕಟ್ಟಿ ಎಬ್ಬಿಸುವನು. Somebody clap and praise Him. ಯಾರಾದರೂ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. God will restore one by one. ದೇವರು ಒಂದೊಂದಾಗಿ ಪುನರ್ ಸ್ಥಾಪಿಸುವನು. Hallelujah. ಹಲ್ಲೆಲೂಯಾ. He doesn't give you one size that will fit everything. ಎಲ್ಲದಕ್ಕೂ ಸರಿಯಾಗುವಂತ ಒಂದೇ ಗಾತ್ರದಲ್ಲಿ ಎಲ್ಲವನ್ನು ಕೊಟ್ಟು ಬಿಡುವುದಿಲ್ಲ ದೇವರು. Everybody understood? ಎಲ್ರಿಗೂ ಅರ್ಥ ಆಯ್ತಾ? Not one size. ಅಂದ್ರೆ ಎಲ್ಲರಿಗೂ ಒಂದೇ ಗಾತ್ರದಲ್ಲಿ ಕೊಡುದು ಇಲ್ಲ. One by one. ಒಂದೊಂದಾಗಿ ಒಂದೊಂದಾಗಿ. Come on, somebody receive it. ಯಾರಾದ್ರೂ ಇದನ್ನ ಹೊಂದಿಕೊಳ್ಳಿರಿ. Not one size. ಒಂದೇ ಒಂದು ಸೈಜ್ ಅಲ್ಲ ಇಲ್ಲ. God won't tell you. ದೇವರು ಹೇಳೋದಿಲ್ಲ. You lost 30 things. ನೀವು 30 ಕಾರ್ಯಗಳನ್ನು ಕಳೆದುಕೊಂಡಿದ್ದೀರಾ. I will give you one.
ಒಂದು ನಾನು ಕೊಡ್ತೇನೆ. You take it and be happy with the 29 you lost. ಈಗ ಒಂದನ್ನು ಕೊಡ್ತಾ ಇದ್ದೀನಿ, 29 ಕಳೆದೋಗಿದೆಯಲ್ಲ, ಎಲ್ಲದಕ್ಕೂ ನೀವು ಇದರಲ್ಲೇ ಸಂತೋಷ ಪಟ್ಕೊಳ್ಳಿ ಅಂತ All ಹೇಳಲ್ಲ. the 30 God will restore back to you one by one. ಎಲ್ಲ 30 ಕಾರ್ಯಗಳು ಕಳೆದುಕೊಂಡು ಹೋದನ್ನ ಒಂದೊಂದಾಗಿ ದೇವರು ಪುನರ್ ಸ್ಥಾಪಿಸುವನು. He will make tailor-made restoration. ದೇವರು ನಿಮಗೆ ಅಂತ ಅದಕ್ಕೆ ತಕ್ಕಂತೆ ನಿಮಗೆ ಹೊಂದಿಕೊಳ್ಳುವಂತದ್ದು ಕೊಡುತ್ತಾನೆ. Any circumstances in your life, God will change it. ಯಾವುದೇ ಪರಿಸ್ಥಿತಿಯಾಗಿರಲಿ ನಿಮ್ಮ ಜೀವಿತದಲ್ಲಿ ದೇವರು ಅದನ್ನು ಖಂಡಿತವಾಗಿ ಬದಲಾಯಿಸನು. Number 2, ಎರಡನೇದಾಗಿ God's restoration is comprehensive. ಎರಡನೇದಾಗಿ ದೇವರ ಪುನರ್ಸ್ಥಾಪನೆ ಅದು ಬಹಳ ವಿಸ್ತಾರವಾಗಿರುತ್ತದೆ. Everybody understand this. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಿರಿ. It is not part of your life, ಅದು ಏನೋ ನಿಮ್ಮ ಜೀವಿತದಲ್ಲಿ ಒಂದು ಭಾಗವಲ್ಲ, but every part. ಆದ್ರೆ ನಿಮ್ಮ ಜೀವಿತದಲ್ಲಿ ಇರುವ ಪ್ರತಿಯೊಂದು ಭಾಗವು, Every part. ಪ್ರತಿಯೊಂದು ಭಾಗವು. Does the Bible say? ಸತ್ಯವೇದವು ಏನು ಹೇಳುತ್ತದೆ? The years The locust has eaten. Years. ಮಿಡಿತೆಗಳು ತಿಂದು ಬಿಟ್ಟ ವರ್ಷಗಳನ್ನು. It never said Varisha. It says Varishagalu. ವರ್ಷ ಅಂತ ಹೇಳಿಲ್ಲ, Am I right? ವರ್ಷಗಳನ್ನು ಅಂತ ಬಹುವಚನದಲ್ಲಿ ಹೇಳಿದೆ. It never said year, but it says Years. years. ಒಂದು ವರ್ಷ ಅಂತ ಹೇಳಲ್ಪಟ್ಟಿಲ್ಲ, ಬಹುವಚನದಲ್ಲಿ ವರ್ಷಗಳು. All these years, ಈ ಎಲ್ಲ ವರ್ಷಗಳು, whatever you have lost, ಏನೆಲ್ಲ ನೀವು ಕಳೆದುಕೊಂಡವರು, divine acceleration ದೈವಿಕ ವೇಗ ವರ್ಧನೆ will bring deliverance. ಅದು ನಿಮಗೆ ಬಿಡುಗಡೆಯನ್ನು ತರುತ್ತದೆ. Somebody receive this word. ಯಾರಾದ್ರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. God is going to restore ದೇವರು ಪುನರ್ ಸ್ಥಾಪಿಸುವನು. every year, ಪ್ರತಿ ವರ್ಷವೂ, every season, ಪ್ರತಿ ಕಾಲವು, every day, ಪ್ರತಿ ದಿವಸವು, whatever you have lost. ಏನೆಲ್ಲ ನೀವು ಕಳೆದುಕೊಂಡಿರೋ. Somebody came and told me, ಯಾರೋ ಒಬ್ರು ಬಂದು ಹೇಳಿದರು, Pastor, ಪಾಸ್ಟರ್, we are married for 7 years, no children. 7 ವರ್ಷಗಳಾಯ್ತು ನಾವು ಮದುವೆ ಆಗಿ, ನಮಗೆ ಇನ್ನೂ ಮಕ್ಕಳು ಹುಟ್ಟಿಲ್ಲ. I said, God, ನಾನು ಹೇಳಿದೆ, ದೇವರೇ bless them. ಅವರನ್ನ ಆಶೀರ್ವದಿಸು. After 6 months, 6 ತಿಂಗಳ ನಂತರ they came and told me, ಅವರು ಮತ್ತೆ ಬಂದು ಹೇಳಿದರು, Pastor, doctor told we are having twins. ಅವ್ರು ಹೇಳಿದ್ರು, ಪಾಸ್ಟರ್ ಡಾಕ್ಟರ್ ಹೇಳಿದ್ದಾರೆ ನಮಗೆ ಅವಳಿ ಜವಳಿ ಮಕ್ಕಳಿದ್ದಾರೆ. Double ಅವಳಿ ಜವಳಿ twins. 7 years, no children. 7 ವರ್ಷ ಮಕ್ಕಳೇ ಇಲ್ಲ. First 3 years, ಒಂದು ಮೊದಲನೇ 3 ವರ್ಷಕ್ಕೆ ಆಮೇಲೆ ಒಂದು ಹುಡುಗ, ಇನ್ನೊಂದು 4 years ಬಿಟ್ಟು ಇನ್ನೊಂದು ಇನ್ನು ಹುಡುಗ. 4 ವರ್ಷ ಬಿಟ್ಟು ಇನ್ನೊಂದು ಹುಡುಗ. ಸೊ 7 ವರ್ಷ 2 ಹುಡುಗ ದೇವರು ಒಂದಾಗಿ ಕೊಟ್ಟಿದ್ದಾರೆ. God is given together. Every year, ಪ್ರತಿ ವರ್ಷವೂ, every month, ಪ್ರತಿ ತಿಂಗಳು, every day ಪ್ರತಿ ದಿವಸ you have lost, ನೀವು ಕಳೆದುಕೊಂಡಿರೋದನ್ನ God will give it to you. ದೇವರು ಮತ್ತೆ ನಿಮಗೆ Come on, somebody receive this word. ಯಾರಾದ್ರೂ ಈ ವಾಕ್ಯವನ್ನು ಹೊಂದಿಕೊಳ್ಳಿರಿ. Everybody read Job 42:10-12. After Job has prayed for his friends, the Lord restored his fortunes and gave him twice as much as he had before. All his brothers and sisters and everyone who had known him before came and ate with him in his house. Now imagine, God restored everything, double portion for Job. ಯೋಬನಿಗೆ ದೇವರು ಎಲ್ಲವನ್ನು 2ರಷ್ಟು ಹಿಂತಿರುಗಿ ಪುನರ್ ಸ್ಥಾಪಿಸಿದನು. I want you to read Luke chapter 15 verses 11-24. ಲೂಕನ್ ಬರೆದಿರುವ ಸುವಾರ್ತೆ 15 11-14. The prodigal son, ನೋಡ್ರಿ, ಅಲ್ಲಿ ಇರುವ ಕಿಟ್ಟ ಕುಮಾರನು he lost everything. ಅವನು ಎಲ್ಲವನ್ನು ಪೋಲಿ ಹೋಗಿಸಿದನು. But when he came back, ಆದ್ರೆ ಅವನು ಹಿಂತಿರುಗಿ ಬಂದಾಗ, now imagine, when he came back, ಅವನು ಹಿಂತಿರುಗಿ ಬಂದಾಗ new coat, ಹೊಸ ಒಂದು ಉಡುಪು, new robe, ಹೊಸ ಉಡುಪು, new ring, ಹೊಸ ಉಂಗುರ, new party, ಹೊಸ ಒಂದು ಪಾರ್ಟಿ, everything restored within a day. ಎಲ್ಲವೂ ಒಂದೇ
ದಿವಸದಲ್ಲಿ ಪುನರ್ಸ್ಥಾಪಿಸಲ್ಪಟ್ಟಿತು. Somebody praise him. ಯಾರಾದ್ರೂ ಆತನನ್ನು ಸ್ತುತಿಸಿರಿ. I pray that each and every one of you ನಾನು ಪ್ರಾರ್ಥಿಸ್ತೀನಿ, ಇಲ್ಲಿರುವ ಪ್ರತಿಯೊಬ್ಬರು will receive this word ಈ ವಾಕ್ಯವನ್ನು ನೀವು and you will ಹೊಂದಿಕೊಳ್ಳುವಿರಿ. receive the touch of God. ದೇವರ ಸ್ಪರ್ಶವನ್ನು ಸಹ ನೀವು ಹೊಂದಿಕೊಳ್ಳುವಿರಿ. Restoration, ಪುನರ್ಸ್ಥಾಪನೆ, not to the position you lost, but better than that, God is going to bless you. ಆಮೆನ್, ಆಮೆನ್. ನೀವು ಕಳ್ಕೊಂಡಿರುವ ಆ ಸ್ಥಾನವಲ್ಲ, ಆದರೆ ಅದಕ್ಕಿಂತಲೂ ಉತ್ತಮವಾದ ಉನ್ನತವಾದ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಪುನರ್ಸ್ಥಾಪಿಸುವನು. Number 3, ಮೂರನೇದಾಗಿ David's recovery at Ziklag. ದಾವೀದನು ಚಿಕ್ಲಗಲ್ಲಿ ಎಲ್ಲವನ್ನು ಹೊಂದಿಕೊಂಡುವುದು. First Samuel chapter 30 ಒಂದು ಸಮುವೇಲನಿಗೆ ಬರೆದಿರುವ ಪುಸ್ತಕ 30ನೇ ಅಧ್ಯಾಯ verses 1 to 19. 1ರಿಂದ 19 ವಚನಗಳು. David's men lost everything, ದಾವೀದನ ಆಳುಗಳು ಎಲ್ಲವನ್ನು ಕಳೆದುಕೊಂಡರು. but God ಆದ್ರೆ ದೇವರು sent him back ಆತನ ಮತ್ತೆ ಕಳಿಸಿಬಿಟ್ಟರು. and they restored everything that the enemy took in Ziklag. David restored it and brought it back. ಚಿಕ್ಲಗಲ್ಲಿ ಶತ್ರು ಏನೆಲ್ಲ ತೆಗೆದುಕೊಂಡು ಹೋದನೋ ದಾವೀದು ಹೋಗಿ ಬೆನ್ನಟ್ಟಿ ಹೋಗಿ ಅದೆಲ್ಲವನ್ನು ಹಿಂತಿರುಗಿ ತಂದು ಪುನರ್ ಸ್ಥಾಪಿಸಿದನು. David asked God. ದಾವೀದನು ದೇವರ ಬಳಿ ಕೇಳಿದನು. David trusted God. ದಾವೀದನು ದೇವರನ್ನು ನಂಬಿದನು. Your trust, ನಿಮ್ಮ ನಂಬಿಕೆ, that's why I come and pray. ಆದುದರಿಂದನೇ ನಾನು ಬಂದು ಪ್ರಾರ್ಥನೆ ಮಾಡುತ್ತೇನೆ. Whatever you have lost, ನೀವು ಏನೆಲ್ಲ ಕಳೆದುಕೊಂಡಿದ್ದೀರೋ God says, ದೇವರು ಹೇಳ್ತಾ ಇದ್ದಾರೆ, David, ದಾವೀದನೇ, I am giving it back to you. ನಾನು ನಿನಗೆ ಹಿಂತಿರುಗಿ ಕೊಡುತ್ತಾ ಇದ್ದೇನೆ. I want to pray with these words. ಈ ವಾಕ್ಯಗಳಿಂದ ನಾನು ಪ್ರಾರ್ಥನೆ ಮಾಡಲಿದ್ದೇನೆ. Supernatural restoration. ಅಲೌಕಿಕ ಪುನರ್ಸ್ಥಾಪನೆ, Supernatural restoration ಅಲೌಕಿಕ ಪುನರ್ಸ್ಥಾಪನೆ will bring joy and satisfaction. ಸಂತೋಷವು ಮತ್ತೆ ತೃಪ್ತಿಯನ್ನು ತರುತ್ತದೆ. Read that. Joy and satisfaction. Joel 2:26 promises that after restoration you will have plenty to eat until you are full. Supernatural restoration brings joy and satisfaction that comes from the Lord. Hallelujah. ಹಲ್ಲೆಲೂಯಾ. Joy and satisfaction when God restores you in full. ದೇವರು ಸಂಪೂರ್ಣವಾಗಿ ನಿಮಗೆ ಪುನರ್ಸ್ಥಾಪಿಸಿದಾಗ ನಿಮಗೆ ಸಂತೋಷವು ಮತ್ತೆ ತೃಪ್ತಿಯು ಬರುತ್ತದೆ. Number 2, ಎರಡನೇದಾಗಿ divine supernatural restoration. Read divine multiplication. Divine multiplication. Ah. When God restores, He doesn't just bring back what was lost. He doesn't just bring back what was lost. He multiplies. He multiplies it. ದೇವರು ಪುನರ್ಸ್ಥಾಪಿಸಿದಾಗ ನೀವು ಏನನ್ನು ಕಳೆದುಕೊಂಡಿರೋ ಅದನ್ನು ಮಾತ್ರ ದೇವರು ಹಿಂತಿರುಗಿ ಕೊಡುವುದಿಲ್ಲ, ಅದನ್ನು ಗುಣಾಕಾರ ಮಾಡಿ ವರ್ತಿಸುತ್ತಾರೆ. Everybody say, ಎಲ್ಲರೂ ಹೇಳಿರಿ, multiplication. ಗುಣಾಕಾರ. When God blesses you, ದೇವರು ನಿಮ್ಮನ್ನು when God ಆಶೀರ್ವದಿಸಿದಾಗ, restores you, ದೇವರು ನಿಮಗೆ ಪುನರ್ಸ್ಥಾಪಿಸಿದಾಗ He doesn't bring what you lost. No, He gives you divine multiplication. ದೇವರು ನೀವು ಏನನ್ನು ಕಳ್ಕೊಂಡ್ರೋ ಅದನ್ನ ಹಿಂತಿರುಗಿ ಕೊಡುವುದಿಲ್ಲ, ನಿಮಗೆ ಗುಣಕಾರ ಮಾಡಿ ವರ್ತಿಸಿ ಕೊಡುತ್ತಾನೆ. Number 3 is very important. ಮೂರನೇದು ಬಹಳ ಮುಖ್ಯ ನೋಡಿ. Read that. Erasing shame. Yes, divine acceleration in restoration will erase all your shame. ಆಮೆನ್, ಆಮೆನ್. ಅಲೌಕಿಕ ಪುನರ್ಸ್ಥಾಪನೆ ಈ ದೈವಿಕ ವೇಗ ವರ್ಧನೆಯ ಮೂಲಕ ನಿಮ್ಮ ಅಪಮಾನ, ನಿಂದೆ ಎಲ್ಲವನ್ನು ತೆಗೆದು ಹಾಕಿ ಎಲ್ಲ ಆಶಾಭಂಗವನ್ನು One day, ಒಂದು ದಿವಸವೂ nobody liked your family. ಯಾರಿಗೂ ನಿಮ್ಮ ಕುಟುಂಬವನ್ನು ಕಂಡರೆ ಇಷ್ಟವಿಲ್ಲ. Today, ಇವತ್ತು everybody likes your family. ಎಲ್ಲರಿಗೂ ನಿಮ್ಮ ಕುಟುಂಬವನ್ನು ಕಂಡರೆ ಇಷ್ಟ. Come on, somebody receive it. ಯಾರಾದ್ರೂ ಅದನ್ನು ಹೊಂದಿಕೊಳ್ಳಿರಿ. There was a day nobody liked you. ಒಂದು ದಿವಸ ಇತ್ತು ಯಾರಿಗೂ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ. Good for nothing. ಏನಕ್ಕೂ ಪ್ರಯೋಜನ What ಇಲ್ಲ. can they do? ಏನ್ ಮಾಡ್ಲಿಕ್ಕೆ They have ಸಾಧ್ಯ? no money. ಅವರಿಗೆ ದುಡ್ಡಿಲ್ಲ, They have nothing. ಏನಿಲ್ಲ. But today, ಆದ್ರೆ ಇವತ್ತು God has built you back, and He has given you
all the shame is gone. ಆದ್ರೆ ಇವತ್ತು ದೇವರು ನಿಮ್ಮನ್ನ ಪುನರ್ಸ್ಥಾಪಿಸು ಎಲ್ಲವನ್ನ ಹಿಂತಿರುಗಿ ಕೊಟ್ಟಿದ್ದಾನೆ. ಎಲ್ಲ ಆಶಾಭಂಗವು ನಿಮ್ಮಿಂದ ತೆಗೆಯಲ್ಪಟ್ಟಿದೆ. Everybody read. ಎಲ್ಲರೂ ಓದಿಕೊಳ್ಳಿರಿ. Joel 2:26 also declares that never again will my people be shamed. Say it in Kannada. ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. Hallelujah. Hallelujah. This is the power of Jesus. ಇದೇ ಯೇಸು ಕ್ರಿಸ್ತನ ಶಕ್ತಿಯಾಗಿದೆ. Your shame, ನಿಮ್ಮ ಒಂದು ಅಪಮಾನ, your family. ನಿಮ್ಮ ಕುಟುಂಬ. Nobody comes to our home, pastor. ಪಾಸ್ಟರ್ ನಮ್ಮ ಮನೆಗೆ ಯಾರೂ ಸಹ ಬರುವುದಿಲ್ಲ. They don't like us. ಅವರಿಗೆ ನಮ್ಮನ್ನ ಕಂಡ್ರೆ ಆಗುವುದಿಲ್ಲ. Don't worry. ಚಿಂತಿಸಬೇಡ್ರಿ. Divine acceleration will lift you up to another level. Amen, amen. ದೈವಿಕ ವೇಗವರ್ಧನೆ ನಿಮ್ಮನ್ನು ಇನ್ನೊಂದು ಮಟ್ಟಕ್ಕೆ, ಅದು ಉತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ. That is the power. ಅದೇ ಶಕ್ತಿಯಾಗಿದೆ. That is the presence. ಅದೇ ಸಾನ್ನಿಧ್ಯವಾಗಿದೆ. Hallelujah. Hallelujah. God doesn't give you back what you lost. He gives you better than what you lost. ಆಮೆನ್, ಆಮೆನ್. ನೀವು ಕಳೆದುಕೊಂಡಿರುವುದನ್ನು ದೇವರು ಹಿಂತಿರುಗಿ ಕೊಡುವುದಿಲ್ಲ, ಆದರೆ ಅದಕ್ಕಿಂತಲೂ ಉತ್ತಮವಾದದ್ದು, ಉನ್ನತವಾದದನ್ನು ಕೊಡುತ್ತಾನೆ.